ಓಕೆ, ಸಾರಿ. ಸರಿ ಮಲ್ಕೋ, ಇವಾಗ ಟೈಮ್ ಆಯಿತು. ಗುಡ್ ನೈಟ್. ಹಾಂ, ಯಾರು ಬರೋ ನೀನು? ನೋಡಕ್ಕೆ ಸೇಮ್ ನನ್ನ ಥರನೇ ಇದೆಯಾ? ಹಾಂ, ನಾನು ನನ್ನ ಥರ ಇರಲ್ಲ, ಎಷ್ಟು ಥರನ ಇರ್ತೀನಿ ಟಪ್ಪ ನನ್ನ ಮಗನೇ. ಹಾಗಲ್ಲ ಬ್ರೋ, ನಿಂದಿಟ್ಟು ನನ್ನ ಥರ ಇದೆಯಾ ಅಂತ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ನೀನೇ ಕಣೋ, ನಾನು 2024ಇಂದ ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ಏನು, ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಬಂದಿದ್ದೀಯಾ? ಯಾಕೆ? ರಾತ್ರಿ ಎಷ್ಟೊತ್ತಾದರೂ ಮಲ್ಕೊಳ್ದೆ ಯಾರ ಜೊತೆ ಮಾತಾಡ್ತಿದ್ದೀಯಾ? ಅದು ಅದು ಅವಳ ಜೊತೆನೇ ಮಾತಾಡ್ತಿದ್ದೀನಿ. ಅದೇ ಯಾರ ಜೊತೆ? ನೀನು ನಾನೇ ಅಂದಮೇಲೆ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿರುತ್ತೆ ಅಲ್ವಾ? ಇವಾಗ ನೀನು ಹಿಂಗಿರೋದಕ್ಕೆ ಫ್ಯೂಚರಲ್ಲಿ ನಾನು ಹಿಂಗಿದ್ದೀನಿ. ಹಾಗೆ ಇದ್ದೀನಿ ಅಂದರೆ ಏನಾಯಿತು ಬ್ರೋ ಈ 3 ವರ್ಷದಲ್ಲಿ? ನಮ್ಮ ಡ್ರೀಮ್ ಏನು? ಹಾಂ, ನಮ್ಮ ಡ್ರೀಮ್ ಏನು? ಡೈರೆಕ್ಷನ್ ಬ್ರೋ. ಮುಂದೊಂದು ದಿನ ಥಿಯೇಟ್ರಲ್ಲಿ ಆ ಫಿಲ್ಮ್ ಬೈ ವಿರಾಜ್ ಅಂತ ಬೀಳೋದು ನೋಡಬೇಕು ಅಂತ ತುಂಬ ಆಸೆ ಬ್ರೋ. ಫ್ಯೂಚರಲ್ಲಿ ನಮ್ಮ ಗೋಲ್ಸ್ ಎಲ್ಲಿವರೆಗೂ ರೀಚ್ ಆಗಿದೆ? ಇಂಡಸ್ಟ್ರಿಯಲ್ಲಿ ಯಾರನ್ನಾದ್ರೂ ಪರಿಚಯ ಮಾಡ್ಕೊಂಡಿದ್ದೀಯಾ? ಈ ಡ್ರೆಸ್ಸೆಲ್ಲ ನೋಡಿದ್ರೆ ತುಂಬ ರಿಚ್ ಇದೆ ಅನಿಸುತ್ತೆ. ಏನು ಬ್ರೋ ನಗ್ತಾ ಇದೆಯಾ? ಫ್ಯೂಚರಲ್ಲಿ ನಾವೇನು ಮಾಡ್ತಿದ್ದೀವಿ ಹೇಳು ಬ್ರೋ? ಫ್ಯೂಚರಲ್ಲ, ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ. ಏನು ಬ್ರೋ ಜೋಕಾ? ನಿನ್ಗೊಂದು ಕೇಳ, ಪ್ರಾಸ್ಟಿಟ್ಯೂಷನ್ ಅಂದರೆ ಯಾರು? ಇಷ್ಟ ಇಲ್ಲ ಅಂದರೂ ಅವ್ರ ಅವಶ್ಯಕತೆಗಾಗಿ ದುಡ್ಡುಗೋಸ್ಕರ ಬೇರೆ ದಾರಿ ಇಲ್ಲದೆ ಅವ್ರ ದೇಹನ ಮಾರ್ಕೊಳ್ಳೋರು. ಅದೇ ಇಷ್ಟ ಇಲ್ಲ ಅಂದರೂ ನಮ್ಗೆ ಇಷ್ಟ ಇರೋ ಕೆಲಸ ಬಿಟ್ಟು ರೆಸ್ಪಾನ್ಸಿಬಿಲಿಟಿಗೋಸ್ಕರ ದುಡ್ಡುಗೋಸ್ಕರ ಒಬ್ಬನ ಕೈ ಕೆಳಗಡೆ ಅವನು ಏನಂದ್ರು ಅನ್ಸ್ಕೊಂಡು ಕೆಲಸ ಮಾಡೋ ನಮ್ಮನ್ನು ಏನಂತಾರೋ. ಅವ್ರಿಗೂ ನಮಗೂ ಏನು ಡಿಫ್ರೆನ್ಸ್ ಗೊತ್ತಾ? ಅವ್ರ ದೇಹ ಮಾಡ್ಕೊತಾರೆ, ನಾವು ನಮ್ಮನ್ನೇ ಮಾಡ್ಕೊತೀವಿ ಅಷ್ಟೇ. ಜವಾಬ್ದಾರಿ ಕಣೋ, ವಯಸ್ಸು ಜೊತೆ ಅವನು ಬೆಳೀತಾ ಬರುತ್ತೆ. ಇದರಿಂದ ಸಿನಿಮಾಗೂ ನನಗೂ ದೂರ ಆಗ್ತಾ ಹೋಯ್ತು. ಇಷ್ಟೆಲ್ಲ ಆಗ್ತಾ ಇದ್ರು ತ್ರಿಷಾ ಏನು ಮಾಡ್ತಿದ್ದಾಳೆ ಬ್ರೋ? ಅವ್ಳು ಹೇಳಿದ್ಲು ಅಲ್ವಾ ಏನಾದರೂ ನಿನ್ನ ಜೊತೆನೇ ಇರ್ತೀನಿ ಅಂತ. ಜೂನ್ 27 ಅವಳು ಮದುವೆ ಆದ ದಿನ. ಹುಡುಗ ದುಬೈಯಲ್ಲಿ ಸಾಫ್ಟ್ವೇರ್ ಲೈಫ್ ಸೆಟ್ಟು. ತುಂಬ ನಂಬಿದೆ ಬ್ರೋ ಅವಳನ್ನ. ಮೋಸ ಮಾಡಿದ್ದಾಳೆ ಅಂತ ಇದೆಯಾ? ನಂಬೋಕೆ ಆಗ್ತಿಲ್ಲ. ಮೋಸ ಏನಲ್ಲ, 99% ಹುಡುಗಿರು ಹೀಗೆ ಮಾಡೋದು. ಇವಾಗಿದೆಲ್ಲ ಕಾಮನ್. ಅದು ಸರಿ, ನಾನು ಯಾಕೆ ಬಂದಿದ್ದೆ ಅಂತ ಹೇಳಲೇ ಇಲ್ಲಲ್ಲ ನಿನಗೆ? ಬಂದಿರೋದು ನೀನಲ್ಲ ಬ್ರೋ, ನಾನು. ಟೈಮ್ ಹಿಂದೆ ಹೋಗಿ ನಿನ್ನನ್ನು ಮೀಟ್ ಮಾಡಿ ಆ ಹುಡುಗಿ ತಂಟೆ ಹೋಗಬೇಡ ಅಂದ ತಕ್ಷಣ ನಿನ್ನ ಪ್ರೆಸೆಂಟ್ ಏನೂ ಚೇಂಜ್ ಆಗಲ್ಲ ಬ್ರೋ. ಯಾಕಂದರೆ ನೀನು ನನ್ನ ಫ್ಯೂಚರ್ ಆಗಿರೋದಕ್ಕೆ. ಪ್ರೆಸೆಂಟಲ್ಲಿ ನೀನು ಹಿಂಗಿದೆಯಾ ಅಂದರೆ ಪಾಸ್ಟಲ್ಲಿ ನಾನು ಏನು ದಬಾಕಿಲ್ಲ ಅನ್ನೋದು ಅರ್ಥ ಮಾಡ್ಕೊ. ನೀನು ಈ 3 ವರ್ಷದಲ್ಲಿ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಇಡೋದು ಬಿಟ್ಟರೆ ಪೆನ್ನು ಪೇಪರ್ ಹಿಡಿದು ಇದುವರೆಗೂ ಒಂದು ಸ್ಟೋರಿನೂ ಬರೆದಿಲ್ಲ. ಇನ್ನು ಹಗಲು ರಾತ್ರಿ ಅವಳ ಜೊತೆನೇ ಮಾತಾಡ್ಕೊತ ಟೈಮ್ ವೇಸ್ಟ್ ಮಾಡಿದ್ದೀಯಾ? ಏನಾಯಿತು ಹೋದ್ಲು. ಈ 3 ವರ್ಷದಲ್ಲಿ ನೀನು ಏನು ಮಾಡಿದೀಯಾ? ಬಿಟ್ಬಿಡು ಇದೆಲ್ಲ. ಅವಳನ್ನ ಮರೆತು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಅದೇ ಕೆಲಸ ಮಾಡ್ಕೊಂಡು ಬದುಕ್ತೀಯಾ ಇಲ್ಲ ಕಮ್ ಬ್ಯಾಕ್ ಮಾಡ್ತೀಯಾ?
ಎಲ್ಲನೂ ನಿನ್ನ ಕೈಯಲ್ಲಿದೆ. ನಿನ್ನ ಕೈಯಲ್ಲಾಗುತ್ತೆ ಅಂದರೆ ನಿನ್ನ ಗೋಲ್ಸ್ನ ಅಚೀವ್ ಮಾಡು. ಆಗೋಲ್ಲ ಅಂದರೆ ಸತ್ತೋಗು. ಆದರೆ ಈ ಥರ ಮಾತ್ರ ಇರಬೇಡ ಕಣಪ್ಪ. ನಿಜಾನೇ ಅಲ್ವಾ? ನಡೆದು ಹೋಗಿರೋ ನೆನೆನ ತಿದ್ದೋಕ್ಕಾಗಲ್ಲ, ಆದರೆ ಮುಂದೆ ಬರೋ ನಾಳೆನ ಖಂಡಿತವಾಗಿ ಬದಲಾಯಿಸ್ಬೋದು. ಹಾಗೆ ಬದಲಾಯಿಸ್ಬೇಕಂದ್ರೆ ಇವಾಗ ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ. ಮತ್ತೆ ನನ್ನ ಜರ್ನಿನ ಶುರು ಮಾಡ್ತೀನಿ. ನನ್ನನ್ನೇ ಮರ್ತು ಹೋಗಿರೋ ನನಗಾಗಿ ಹೋಗ್ತೀನಿ ಎಲ್ಲೋ ಕಳೆದು ಹೋಗಿರೋ ನನ್ನನ್ನು ಹುಡ್ಕೋಕ್ಕೆ. ನಾವು ಎಲ್ಲಿವರೆಗೂ ಹಿಂದೆ ಆಗಿರೋ ನೋವನ್ನ ಮರೆಯೋಕ್ಕಾಗಲ್ವೋ ಅಲ್ಲಿವರೆಗೂ ಪ್ರಸ್ತುತದಲ್ಲಿರೋ ಈ ಖುಷಿನ ಸ್ವೀಕರಿಸೋಕ್ಕಾಗಲ್ಲ. ಕಳೆದೋಗಿರೋ ನೆನ್ನೆನ ಚೇಂಜ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಮುಂದೆ ಬರೋ ನಾಳೆ ನಿಮ್ಮ ಕೈಯಲ್ಲಿದೆ.